ವೀಕ್ಷಕರೇ, ಇದು ಕಾಶ್ಮೀರದ ಮಹಿಳಾ ಮಣಿಗಳು. ಕಾಶ್ಮೀರದ ಒಂದು ವಿಶೇಷ ಸಮುದಾಯದ ಮಹಿಳಾ ಮಣಿಗಳು ಸರ್ಕಾರ ಅಳವಡಿಸಿರುವಂತಹ ಸ್ಮಾರ್ಟ್ ಮೀಟರ್ಸ್ಗಳನ್ನು, ಅಂದರೆ ಕರೆಂಟ್ನ ಏನು ಮೀಟರ್ಸ್ ಇದೆ, ವಿದ್ಯುತ್ ಬೋರ್ಡ್ಗಳು, ಅದನ್ನ ಹಿಡ್ಕೊಂಡು ರಸ್ತೆಗೆ ಬಡಿತಾ ಇರೋದು. ಅಂದರೆ ನಾವು ಕರೆಂಟ್ ಬಿಲ್ ಕಟ್ಟೋದಿಲ್ಲ. ಹಿಂದೆ ಅಲ್ಲಿ ಫ್ಲಾಟ್ ಅಂದರೆ ಒಂದು ಮನೆಗೆ 300 ರೂಪಾಯಿ ಕಟ್ಟೋದಿಕ್ಕೆ ಅಷ್ಟೇ. ಎಷ್ಟೇ ಕರೆಂಟ್ ಬಳಸಿ 300 ರೂಪಾಯಿ ಕಟ್ಟಿದ್ರೆ ಸಾಕು. ನಿಮ್ಮ ಹಾಗೆ 1,500 2,000 ಕರೆಂಟ್ ಬಿಲ್ ಅಲ್ಲಿ ಬರಲ್ಲ. ಈ ಜನ ಹೇಳ್ತಾ ಇದ್ದಾರೆ, ನಮಗೆ ಬಡತನ ಇದೆ, ನಮ್ಮಲ್ಲಿ ದುಡ್ಡಿಲ್ಲ, ಅದಕ್ಕಾಗಿ ನಾವು ಈ ಸ್ಮಾರ್ಟ್ ಮೀಟರ್ ಅಳವಡಿಸಿರೋದನ್ನ ವಿರೋಧಿಸ್ತೀವಿ ಅಂತ ಹೇಳಿದ್ರು. 2026ರ ಜನವರಿಯಲ್ಲಿ ಮತ್ತು 2025ರ ಆಗಸ್ಟ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ತರ ಮೀಟರ್ಗಳನ್ನು ಕಿತ್ತು ರಸ್ತೆಗೆ ಬಡಿಯುವಂತ ಆಂದೋಲನ ನಡೆಯಿತು. ನಿಮ್ಗೆ ಆಶ್ಚರ್ಯ ಆಗೋದು, 3,80,000 ಮೀಟರ್ಸ್ಗಳನ್ನ ಅಲ್ಲಿಯ ಲೋಕಲ್ ಜನ ಕಿತ್ತು ಬಿಸಾಡಿದ್ದಾರೆ. ಇದು ಕಾಶ್ಮೀರದ ಸ್ಥಿತಿ. ಇದಾಗಿರುವಂತದ್ದು ಬಡ್ಗಾಮ್, ಬಾರಾಮುಲ್ಲಾ, ಅದರ ಜೊತೆಗೆ ಶ್ರೀನಗರ ಭಾಗದಲ್ಲಿ. ಇವತ್ತು ಅದೇ ಶ್ರೀನಗರ, ಬಡ್ಗಾಮ್ ಮತ್ತು ಬಾರಾಮುಲ್ಲಾ ಪ್ರದೇಶದಿಂದ ಸರಿಸುಮಾರು 18 ಕೋಟಿ ರೂಪಾಯಿ ದುಡ್ಡನ್ನ ಸಂಗ್ರಹ ಮಾಡಿ ಇರಾನಿಗೆ ಕಳಿಸ್ತಾ ಇದ್ದಾರೆ. ಎಲ್ಲಿಗೆ? ಇರಾನಿಗೆ. ಇರಾನ್ ಮತ್ತು ಇಸ್ರೇಲ್ನ ಯುದ್ಧ ನಡೀತಾ ಇದೆಯಲ್ವಾ, ಇರಾನಿನ ಜನರಿಗೆ ಮದ್ದುಗುಂಡು ತಗೊಳ್ಳೋದಕ್ಕೆ ಸಾಕಾರ ಇರಲಿ ಅಂತ ಹೇಳಿ ಇವರು ಇಲ್ಲಿರೋರು ಭಾರತದ ಅನ್ನ ತಿಂದುಕೊಂಡು ನಮ್ಮ ಎಲ್ಲ ರಾಜ್ಯಗಳಿಗಿಂತ ಹೆಚ್ಚಿನ ದುಡ್ಡನ್ನ, ನಮ್ಮ ತೆರಿಗೆ ದುಡ್ಡನ್ನ ಅವರಿಗೆ ಪಾವತಿ ಮಾಡ್ತಾ ಇದ್ದೀವಲ್ಲ, ಆ ಕಾಶ್ಮೀರದ ಜನ ಇವತ್ತು ಇರಾನಿಗೆ ಕಳಿಸ್ತಾ ಇದ್ದಾರೆ. ನೀವು ಯೋಚನೆ ಮಾಡಬೇಕು, ನಾಳೆ ಏನಾದರೂ ಇರಾನ್ ಮತ್ತು ಇಂಡಿಯಾದ ನಡುವೆ ಯುದ್ಧ ನಡೆದ್ರೆ ಭಾರತದ ಪರವಾಗಿ ಇವರು ನಿಂತುಕೊಳ್ತಾರೆ ಅನ್ನುವಂಥ ಯಾವುದಾದ್ರೂ ಗ್ಯಾರಂಟಿ ನಿಮಗೆ ಇದೆಯಾ? ಕರೆಂಟ್ ಬಿಲ್ ಕಟ್ಟೋದಿಕ್ಕೆ ಇವರಲ್ಲಿ ದುಡ್ಡಿಲ್ಲ, ಆದ್ರೆ ಮನೆಯಲ್ಲಿರುವಂತಹ ಕುರಿಗಳನ್ನ ಮಾರಿದ್ದಾರೆ, ಒಡವೆಗಳನ್ನ ಗಿರ್ವಿ ಇಟ್ಟಿದ್ದಾರೆ. ಅನೇಕ ಜನ ತಮ್ಮ ಜಾಗವನ್ನ ಮಾರಿ ದುಡ್ಡನ್ನ ಒಟ್ಟು ಮಾಡಿ ಅಲ್ಲಿ ಕಳಿಸ್ತಾ ಇದ್ದಾರೆ. ಇಲ್ಲಿಗೆ? ಇರಾನಿಗೆ. ಹಾಗಾಗಿ ಇವರ ರಾಷ್ಟ್ರ ನಿಷ್ಠೆಯ ಬಗ್ಗೆ ನಾವು ಪ್ರಶ್ನೆನೇ ಮಾಡಬಾರದು ಅಂತ ಹೇಳುವಂತ ಕೆಲವು ಅಯೋಗ್ಯರು ಈ ಘಟನೆಗೆ ಏನು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ನಾನು ಕೇಳ್ತಾ ಇದ್ದೀನಿ. ಧನ್ಯವಾದಗಳು.